ವರ್ಲ್ಡ್ಸ್ ಲಾರ್ಜೆಸ್ಟ್ ಹಿಂದೂ ಟೆಂಪಲ್ ಈಸ್ ಇನ್ ಕಂಬೋಡಿಯಾ, ಅಂಕೋರ್ ವಾಟ್ ಅಂತ. ಅಂಕೂರ್. ವಿಷ್ಣುವಿನ ದೇವಸ್ಥಾನ. ಆ, ಅದು ಬುದ್ಧನ ದೇವಸ್ಥಾನ ಇವಾಗ. ಅಂದರೆ ಆಫ್ಟರ್ 12th century, ವೆನ್ ದೇ ಗಾಟ್ ಕನ್ವರ್ಟೆಡ್ ಇನ್ ಟು ಬುದ್ಧಿಸಮ್, ಇಟ್ ಬಿಕೇಮ್ ಬುದ್ಧಿಸ್ಟ್ ಟೆಂಪಲ್. ಇಂಡಿಯನ್ಸ್ ಬ್ಯಾಡ್ಲಿ ನೀಡ್ an alternative destination that can be Cambodia. ಇಂಡಿಯನ್ಸ್ ಯಾಕೆ ನಿಮ್ಮ ಪ್ರಕಾರ ಅಲ್ಲಿಗೆ ಜಾಸ್ತಿ ಹೋಗ್ತಾ ಇಲ್ಲ ಅಂತ ಅನಿಸ್ತದೆ? When you fall in love with one country, then you start seeing positive things about that country. ಎಲ್ರಿಗೂ ಆತ್ಮೀಯವಾದಂತಹ ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ಪಾಡ್ಕಾಸ್ಟ್ ಅಂತ ಹೇಳ್ಬೋದು. ಇವತ್ತಿನ ಪಾಡ್ಕಾಸ್ಟಲ್ಲಿ ನಾವು ಹೆಚ್ಚಿನ ಒಂದು ವಿಷಯಗಳನ್ನು ಕಾಂಬೋಡಿಯಾದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಕಾಂಬೋಡಿಯಾ ಅಂತ ಹೇಳಿದರೆ ಏನು, ಕಾಂಬೋಡಿಯಾ ಎಲ್ಲಿ ಲೊಕೇಟ್ ಆಗ್ತದೆ, ಕಾಂಬೋಡಿಯಾದ ಹಿಸ್ಟ್ರಿ ಆಗಿರ್ಬೋದು, ಪ್ರತಿಯೊಂದರ ಬಗ್ಗೆ ಕೂಡ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ನಮ್ಮ ಜೊತೆ ಇವತ್ತು ಬೆಟರ್ ಕಾಂಬೋಡಿಯಾದ ಫೌಂಡರ್ ಆದಂತಹ ಸೂರ್ಯನಾರಾಯಣ ಅವರಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ತೆ. ಮೊದಲನೇದಾಗಿ ಸೂರ್ಯನಾರಾಯಣ ಅಂತ ಹೇಳಿದರೆ ಯಾರು ಅಂತ ಗೊತ್ತಿಲ್ಲದವರಿಗೆ, ಅಂತ ಹೇಳಿದರೆ ಯಾರು ಅಂತ ಗೊತ್ತೇ ಇಲ್ಲ ಅಂಥವರಿಗೆ ನಿಮ್ಮ ಇಂಟ್ರೊಡಕ್ಷನ್ ಮಾಡಿಕೊಡ್ತೀರಾ? ಸರಿ, ಖಂಡಿತ. ನಂದು ಮನೆ ಬಂದು ಮೆದು ಅಂತ ಹೇಳಿ, ಸಾಲೆತೂರ್ ಹತ್ತಿರ. ಓಕೆ. ನಾನು ಕಾಂಬೋಡಿಯಾಕ್ಕೆ 2019 ಹೋಗಿದ್ದು, ಜಸ್ಟ್ ಬಿಫೋರ್ ಕೋವಿಡ್. ಓಕೆ. ಅದರಿಂದ ಮೊದಲು ಒಂದು 7-8 years ನಾನು ನ್ಯೂಜಿಲೆಂಡಲ್ಲಿದ್ದೆ. ನಂದು ರೆಸ್ಟೋರೆಂಟ್ಸ್ ಬಿಸ್ನೆಸ್ ಇತ್ತು. ಆಮೇಲೆ ಏನಾದರೂ ಒಂದು ಬೇರೆ ಒಂದು ನ್ಯೂ ವೆಂಚರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ಒನ್ ಆಫ್ ಮೈ ಫ್ರೆಂಡ್ ಹಿ ಇನ್ವೈಟೆಡ್ ಮೀ ಟು ಕಂಬೋಡಿಯಾ. ಓಕೆ. ಸೊ ಐ ವೆಂಟ್ ದೇರ್, ಸಾ ದಿ ಅಪರ್ಚುನಿಟಿ. ಅಲ್ಲಿ ದ ಬೆಟರ್ ಕಂಬೋಡಿಯಾ ಅಂತ ಸ್ಟಾರ್ಟ್ ಮಾಡಿದೆ. ಇಟ್ಸ್ ಅ ನ್ಯೂಸ್ ಪ್ಲ್ಯಾಟ್ಫಾರ್ಮ್ ಟು ಪ್ರಮೋಟ್ ಕಂಬೋಡಿಯಾ ಪಾಸಿಟಿವ್ಲಿ. ಓಕೆ. ಅದನ್ನು ಸ್ಟಾರ್ಟ್ ಮಾಡಿದೆ ಅಲ್ಲಿ. ಸೊ ಪ್ರಯರ್ ಟು ದ್ಯಾಟ್, ಅದೇ ನಾನು ಹೇಳಿದ್ನಲ್ಲ, ನಾನಿಲ್ಲಿ ಓದಿದ್ದೆಲ್ಲ ಇಲ್ಲೇ ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ BCom ಮಾಡಿಬಿಟ್ಟು, ಆಮೇಲೆ ನಿಟ್ಟೆ KS ಹೆಗ್ಡೆ ಕಾಲೇಜಲ್ಲಿ MBA ಮಾರ್ಕೆಟಿಂಗ್ ಮಾಡಿ, ಇಲ್ಲೇ ಒಂದು 4-5 ವರ್ಷ ಕೆಲಸ ಮಾಡಿ ಕೆಲವು ಕಂಪನಿಗಳಲ್ಲಿ. ನ್ಯೂಜಿಲೆಂಡಿಗೆ ಹೋಗಿ ಅಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಆಂಟ್ರಪ್ರಿನರ್ಶಿಪ್ ಮಾಡಿದೆ. ಆಮೇಲೆ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಸೊ ಕಂಬೋಡಿಯಾ, ಇಟ್ಸ್ ಅ ಫ್ಯಾಸಿನೇಟಿಂಗ್ ಕಂಟ್ರಿ, ಐ ವುಡ್ ಸೇ. ಓಕೆ. ವೆರಿ ರಿಚ್ ಇನ್ ಕಲ್ಚರ್, ರಿಚ್ ಇನ್ ಟ್ರೆಡಿಷನ್, ಆ್ಯಂಡ್ ಇಟ್ ಹ್ಯಾಸ್ ವೆರಿ ಲಾಂಗ್ ಹಿಸ್ಟ್ರಿ. ಸೊ ಸಣ್ಣದಿರುವಾಗಲೇ ನಾನು ಅಂಕೋರ್ ವಾಟ್ ಬಗ್ಗೆ ಎಲ್ಲ ಓದ್ತಾ ಇದ್ದೆ. ತರಂಗದಲ್ಲಿ ಬರ್ತಿತ್ತು. ಪೋಲ್ಪಾಟ್ ರೆಜಿಮ್ ಅದರ ಬಗ್ಗೆ ಬರ್ತಿತ್ತು, ಖಮೇರ್ ರೋಷ್ ಬಗ್ಗೆ ತರಂಗದಲ್ಲಿ ಒಂದು ಸಂಚಿಕೆನೇ ಬಂದಿತ್ತು. ಅದನ್ನೆಲ್ಲ ಓದ್ಬಿಟ್ಟು ಆವಾಗಲೇ ನನಗೊಂದು ಕಂಬೋಡಿಯಾದ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಏನೋ ದೇವರ ಆಶೀರ್ವಾದ ಏನೋ ಗೊತ್ತಿಲ್ಲ. ಸೊ ಕಂಬೋಡಿಯಾಕ್ಕೆ ಹೋಗೋ ಅವಕಾಶ ಸಿಕ್ಕಿತ್ತು 2019. ಆಮೇಲೆ ಕೋವಿಡ್ ಬಂತು. ಕೋವಿಡ್ ಬಂದಾಗ ನಾನು ದ ಬೆಟರ್ ಕಂಬೋಡಿಯಾ ಸ್ಟಾರ್ಟ್ ಮಾಡಿದೆ. ಓಕೆ. ಕೋವಿಡ್ ಟೈಮಲ್ಲಿ ಕಾಂಬೋಡಿಯಾನ ಪ್ರಮೋಟ್ ಮಾಡೋದಕ್ಕೆ. ಯಾಕಂದರೆ ನಾವು ಯಾವಾಗಲೂ ಇವಾಗ ಇಂಟರ್ನೆಟ್ಟಲ್ಲಿ ನೋಡಬೇಕಾದ್ರೆ ಕಾಂಬೋಡಿಯಾದ ಬಗ್ಗೆ ತುಂಬ ನೆಗೆಟಿವ್ ನ್ಯೂಸ್ ಬರ್ತಾ ಇದೆ. ಬಟ್ ಹಾಗಿಲ್ಲ ಆ ಕಂಟ್ರಿ. ಓಕೆ. ದಟ್ ಕಂಟ್ರಿ ಈಸ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕನಾಮೀಸ್ ಇನ್ ದಿ ವರ್ಲ್ಡ್. ಸೊ ಅದರ ಬಗ್ಗೆ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ದ ಬೆಟರ್ ಕಂಬೋಡಿಯಾ ಸ್ಟಾರ್ಟ್ ಮಾಡಿ, ಆಮೇಲೆ ಅದರಿಂದ ನೆಕ್ಸ್ಟ್ TBC ಗ್ಲೋಬಲ್ ಪಾರ್ಟ್ನರ್ಸ್ ಅಂತ, ದ ಬಿಸ್ನೆಸ್ ಕನ್ಸಲ್ಟಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಂಪನಿ ಇನ್ ಕಂಬೋಡಿಯಾ, ಅದನ್ನು ಸ್ಟಾರ್ಟ್ ಮಾಡಿದೆ. ಆಮೇಲೆ ಕಂಬೋಡಿಯಾದಲ್ಲಿ ಐ ಆಮ್ ಅ ಬೋರ್ಡ್ ಆಫ್ ಡೈರೆಕ್ಟರ್ ಆಫ್ ಕಂಬೋಡಿಯನ್ ಸ್ಟಾರ್ಟಪ್ ಅಸೋಸಿಯೇಷನ್. ಓಕೆ. ಆಮೇಲೆ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಇದು ವೈಸ್ ಪ್ರೆಸಿಡೆಂಟು. ಸೊ ಹೀಗೆ ಕೆಲವು ರೋಲ್ಗಳನ್ನ ನಾನು ಮಾಡ್ತಾ ಇದ್ದೀನಿ ಕಂಬೋಡಿಯಾದಲ್ಲಿ. ಓಕೆ. ಸೊ ನಮಗೆಲ್ಲ ಏನು ಅಂತ ಹೇಳಿದ್ರೆ, ಒಂದು ಇಂಡಿಯನ್ ಅಂತೇಳೋ ಹೆಮ್ಮೆ. ಭಾರತದಿಂದ ಅಲ್ಲಿ ಹೋಗಿ ನೀವೇ ಅಲ್ಲೊಂದು ಮೀಡಿಯಾವನ್ನು ಎಸ್ಟಾಬ್ಲಿಷ್ ಮಾಡಿ ನಡೆಸ್ತಾ ಇದ್ದೀರಾ, ಹಾಗೆ ಬಿಸ್ನೆಸ್ಸನ್ನು ಕೂಡ ನಡೆಸ್ತಾ ಇದ್ದೀರಾ. ಕಾಂಬೋಡಿಯಾ ದೇಶದ ಬಗ್ಗೆ ಗೊತ್ತಿಲ್ಲದವರಿಗೆ ಕಾಂಬೋಡಿಯಾದ ಸ್ವಲ್ಪ ಇತಿಹಾಸವನ್ನು ಹೇಳ್ಬೋದಾ? ಖಂಡಿತ.
ಕಾಂಬೋಡಿಯಾ ದೇಶ ಬರೋದು ಒಂದು ಸೈಡಲ್ಲಿ ಥೈಲ್ಯಾಂಡ್ ಇದೆ, ಇನ್ನೊಂದು ಸೈಡಲ್ಲಿ ವಿಯೆಟ್ನಾಂ ಇದೆ, ಇನ್ನೊಂದು ಸೈಡಲ್ಲಿ ಲಾವೋಸ್. ಈ ಮೂರು ದೇಶಗಳ ಕೆಳಗಿನ ಭಾಗದಲ್ಲಿ ಕಾಂಬೋಡಿಯಾ ಬರುತ್ತೆ. ನೀವು ಇತಿಹಾಸ ನೋಡಿದರೆ ನಮಗೂ ಭಾರತಕ್ಕೂ ಕಾಂಬೋಡಿಯಕ್ಕೂ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ನೀವು ಇತಿಹಾಸನ ಅಂದರೆ ನಾವು ಮಿಥಾಲಜಿ ನೋಡಿದರೆ ಕೌಂಡಿನ್ಯ ಅಂತ ಹೇಳೋ ಒಬ್ಬ ಮರ್ಚೆಂಟ್ ವ್ಯಾಪಾರಿ ಕಾಂಬೋಡಿಯಕ್ಕೆ ಹೋಗಿ ಕಾಂಬೋಡಿಯಾದ ನಾಗ ರಾಣಿ, ನಾಗ ವಂಶದ ರಾಣಿ ಸೋಮಾದೇವಿ ಅಂತ, ಅವಳನ್ನು ಮದುವೆ ಆಗಿ ಅಲ್ಲಿ ಕಾಂಬೋಡಿಯನ್ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು ಅಂತ ಅದು ಮಿಥಾಲಜಿ. ಸೊ ಅಲ್ಲಿಂದ ನಮ್ಮ ಭಾರತಕ್ಕೂ ಕಾಂಬೋಡಿಯಕ್ಕೂ ಸಂಬಂಧ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಆಮೇಲೆ ಕಾಂಬೋಡಿಯಾದ ನೀವು ಬರಹ ನೋಡಿದರೆ ಅದು ಪಲ್ಲವರಿಂದ ಬಂದಿದ್ದು. ಇನ್ನೊಂದು ಚೋಳರಿಗೂ ಕಾಂಬೋಡಿಯಾದ ರಾಜರಿಗೂ ಸಂಬಂಧ ಇತ್ತು, ಅದರಲ್ಲೂ ಅದು ಇತಿಹಾಸ ಇದೆ. ಆಮೇಲೆ ಇತ್ತೀಚೆಗೆ ಬಂದರೆ ನೀವು 1954ರಲ್ಲಿ ನಮ್ಮ ಪ್ರಧಾನಮಂತ್ರಿ ನೆಹರೂಜಿಯವರು ಕಾಂಬೋಡಿಯಾಕ್ಕೆ ವಿಸಿಟ್ ಮಾಡಿದರು. ಕಾಂಬೋಡಿಯಾದ ಈಗಿನ ಮೊದಲಿನ ರಾಜ ನೆಹರೂರವರನ್ನು ಒಬ್ಬರು ಗುರು ಅಂತ ಕನ್ಸಿಡರ್ ಮಾಡ್ತಿದ್ರು, ಅವರಿಗೂ ಒಳ್ಳೆ ಸಂಬಂಧ ಇತ್ತು. ಆಮೇಲೆ ಅದು ನೆಹರು ಅವರು ಹಿ ವಾಸ್ ದಿ ಫಸ್ಟ್ ಸ್ಟೇಟ್ ಹೆಡ್ ಹೂ ವಿಸಿಟೆಡ್ ಕಾಂಬೋಡಿಯಾ ಆಫ್ಟರ್ ಕಾಂಬೋಡಿಯಾಸ್ ಇಂಡಿಪೆಂಡೆನ್ಸ್. ಆಮೇಲೆ ಕಾಂಬೋಡಿಯಲ್ಲಿ ತುಂಬ ಇತಿಹಾಸ ಇದೆ. 1975 to 79 ದೇ ವೆಂಟ್ ಥ್ರೂ ಅ ಜನೊಸೈಡ್, ಅಂದರೆ ಮೋರ್ ದೆನ್ 40 ಲಕ್ಷ ಜನರನ್ನು ಕೊಂದಿದ್ದಾರೆ ಅಲ್ಲಿ. ಪೋಲ್ಪಾಟ್ ರೆಜಿಮ್ ಅಂತ ನೀವು ನೋಡಿ ಸ್ವಲ್ಪ ಸರ್ಚ್ ಮಾಡಿ. ಇಟ್ಸ್ ಕಮ್ಯುನಿಸಮ್ ಆಡಳಿತ, ಬಟ್ ಅದರಲ್ಲಿ ಏನೋ ದುರಂತಗಳಾಗಿವೆ. 75 to 79. ಸೊ 79ನಲ್ಲಿ ಕಾಂಬೋಡಿಯಾಕ್ಕೆ ವಿಯೆಟ್ನಾಮಿ ಸಪೋರ್ಟೆಡ್ ಗವರ್ಮೆಂಟ್ ಬಂತು. ಆವಾಗ ಇಂಡಿಯಾ ವಾಸ್ ಒನ್ ಆಫ್ ದಿ ಫಸ್ಟ್ ಕಂಟ್ರಿ ವಿಚ್ ರೆಕಗ್ನೈಸ್ ದಟ್ ಗವರ್ಮೆಂಟ್. ಇನ್ನು 1984ರಿಂದ ಮೇಲೆ 84 ಅಥವಾ 85ರಲ್ಲೇನೋ ಇಂಡಿಯನ್ ಗವರ್ಮೆಂಟ್ ಸ್ಪೆಂಟ್ ಅರೌಂಡ್ $4 million ಆ್ಯಂಡ್ ಆಲ್ಸೋ ಸೆಂಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಸ್ ಆಫ್ ಇಂಡಿಯಾಸ್ ಟೀಮ್ ಕಾಂಬೋಡಿಯಾದಲ್ಲಿ ಅಂಕೋರ್ ವಾಟ್ ಅಂತ ದೇವಸ್ಥಾನ ಇದೆ, ಅದರ ಬಗ್ಗೆ ಹೇಳ್ತೀನಿ ನಾನು. ಅದನ್ನು ರಿನೋವೇಟ್ ಮಾಡೋದಕ್ಕೆ ಟೀಮನ್ನು ಕಳಿಸಿದೆ ದುಡ್ಡು ಕೊಟ್ಟು ಭಾರತ. ಇವಾಗಲೂ ನಮ್ಮ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾದ ಟೀಮ್ ಕಾಂಬೋಡಿಯಾದಲ್ಲಿದೆ. ನಾವು ಇವಾಗಲೂ ಕೆಲವು ದೇವಸ್ಥಾನಗಳನ್ನು ಅಲ್ಲಿ ಹಳೆಯ ದೇವಸ್ಥಾನಗಳನ್ನು ದುರಸ್ತಿ ಮಾಡ್ತಾ ಇದ್ದೀವಿ. ಪ್ರೇವಿಹೀರ್ ಅಂತ ಒಂದು ದೇವಸ್ಥಾನ ಇದೆ, ಪ್ರಿಯಾ ವಿಹಾರ್ ಅಂತ. ಪ್ರೇವಿಹೀರ್ ಅದು ಶಿವನ ದೇವಸ್ಥಾನ. ಇವಾಗ ಥೈಲ್ಯಾಂಡ್ ಕಾಂಬೋಡಿಯಾ ಕಾನ್ಫ್ಲಿಕ್ಟ್ ಆಯಿತು, ಸ್ವಲ್ಪ ವಾರ್ ಬಾರ್ಡರ್, ಅದು ಅದೇ ದೇವಸ್ಥಾನಕ್ಕೋಸ್ಕರ ಅದೇ ದೇವಸ್ಥಾನದ ಏರಿಯಾದಲ್ಲಿ ಆಗಿದ್ದು ಶಿವನ ದೇವಸ್ಥಾನ. ಅದು ಭಾರತ ಅದನ್ನು ಡೆವಲಪ್ ಮಾಡ್ತಾ ಇದೆ. ಸೊ ಭಾರತ ತುಂಬ ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡ್ತಾ ಇದೆ. ನಾವು ಲೈಬ್ರರಿ ಕಟ್ಟಿಸ್ತಾ ಇದ್ದೀವಿ, ಆಮೇಲೆ ಸ್ಕೂಲ್ ಬಿಲ್ಡಿಂಗ್ಸ್ ಮಾಡಿಕೊಟ್ಟಿದ್ದೀವಿ, ಈ ಥರ ಬೋರ್ವೆಲ್ಸ್ ತೆಗೆಸ್ಕೊಟ್ಟಿದ್ದೀವಿ ಹಳ್ಳಿಗಳಲ್ಲಿ ನಮ್ಮ ದೇಶ. ಸೊ ಈ ಥರ ತುಂಬ ಡೆವಲಪ್ಮೆಂಟ್ ಕೆಲಸಗಳನ್ನು ಭಾರತ ಮಾಡ್ತಾ ಇದೆ ಅಲ್ಲಿ. ಖಂಡಿತವಾಗಿಯೂ. ಹಾಗೆ ಈ ಕಾಂಬೋಡಿಯಾ ಅಂತ ಬಂದಾಗ ಅಲ್ಲಿಯ ಇತಿಹಾಸವನ್ನು ನೋಡಿದಾಗ ಬಹುಶಃ ಹಿಂದೆಯಿಂದ ಕೂಡ ಅಲ್ಲಿಯ ಕಲ್ಚರ್ಗೂ ನಮ್ಮ ಕಲ್ಚರ್ಗೂ ಸಿಮಿಲಾರಿಟಿ, ಅಂದರೆ ಆಲ್ಮೋಸ್ಟ್ ಕೆಲವು ಕಲ್ಚರ್ಗಳು ಸೇಮ್ ಇರ್ಬೋದು ಅಥವಾ ಹೆಸರುಗಳು ಚೇಂಜ್ ಇರ್ಬೋದು. ಸೊ ಅದರ ಬಗ್ಗೆ ಹೇಳ್ಬೋದಾ? ಕಲ್ಚರ್, ವಿ ಹ್ಯಾವ್ ಸಿಮಿಲರ್ ಕಲ್ಚರ್. ಇಂಡಿಯಾ ಆ್ಯಂಡ್ ಕಾಂಬೋಡಿಯಾ ವಿ ಶೇರ್ ಸಿಮಿಲರ್ ಕಲ್ಚರ್, ಐ ವುಡ್ ಸೇ. ಯಾಕಂದರೆ ಕಾಂಬೋಡಿಯಾದ ಭಾಷೆ ಖಮ್ಯಾರ್ ಅಂತ ಹೇಳಿ, ಖಮ್ಯಾರ್, KHMER, ಖಮ್ಯಾರ್ ಅಂತ. ಅದರ ಆಲ್ಫಾಬೆಟ್ಸ್ ನಾನು ಹೇಳ್ದಲ್ಲ, ಇಟ್ಸ್ ನಮ್ಮ ಭಾಷೆ ಥರನೇ. ಆ ಈ ನಾವು ಯಾವ ಥರ ಬರಿತೀವಿ ಅದೇ, ಕಾಕ ಗ ಘ ङ ಅದೇ ಇದೆ ಆ ಭಾಷೆಯಲ್ಲಿ. ಆಮೇಲೆ ಕಲ್ಚರ್ ವೈಸ್ ನಮ್ಮದು ಸಿಮಿಲರ್ ಕಲ್ಚರ್. 12ನೇ ಶತಮಾನದವರೆಗೆ ಕಾಂಬೋಡಿಯಾ ಹಿಂದೂ ದೇಶ ಆಗಿತ್ತು. 12ನೇ ಶತಮಾನದ ನಂತರ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡು ಅದು ಈಗ ಬೌದ್ಧ ದೇಶ ಆಗಿದೆ. 98% ಬುದ್ಧಿಸ್ಟ್ ಇದ್ದಾರೆ ಅಲ್ಲಿ. ಇನ್ನೊಂದೇನೆಂದರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಹಿಂದೂ ಟೆಂಪಲ್ ಈಸ್ ಇನ್ ಕಂಬೋಡಿಯಾ, ಅಂಕೋರ್ ವಾಟ್ ಅಂತ, ವಿಷ್ಣುವಿನ ದೇವಸ್ಥಾನ.
ಅದು ಬುದ್ಧನ ದೇವಸ್ಥಾನ ಇವಾಗ. ಅಂದರೆ ಆಫ್ಟರ್ 12th century ವೆನ್ ದೇ ಗಾಟ್ ಕನ್ವರ್ಟೆಡ್ ಇನ್ ಟು ಬುದ್ಧಿಸಮ್ ಇಟ್ ಬಿಕೇಮ್ ಬುದ್ಧಿಸ್ಟ್ ಟೆಂಪಲ್. ಬಟ್ ಇನಿಷಿಯಲಿ ಇಟ್ ವಾಸ್ ಅ ಹಿಂದೂ ಟೆಂಪಲ್. ಅದೊಂದು ಅದ್ಭುತ. ಒಂದು 300 ಎಕರೆ ಜಾಗದಲ್ಲಿ ಇರೋ ದೇವಸ್ಥಾನ ಅದು. ಅದರಲ್ಲಿ ತುಂಬ ಕಥೆಗಳಿವೆ. ಅದರ ಗೋಡೆಯಲ್ಲಿ ಕೆಲವು ವಿಷಯಗಳ ಬಗ್ಗೆ ನಮಗೆ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿಮಾನಗಳ ಬಗ್ಗೆ ಇದೆ ಅದರಲ್ಲಿ, ಆಸ್ಟ್ರೋನಮಿ ಬಗ್ಗೆ ಇದೆ, ಆ ಥರ ಸುಮಾರು ವಿಷಯಗಳಿವೆ. ಅದರ ಬಗ್ಗೆ ಇನ್ನೊಂದು ದಿವಸ ಸ್ಪೆಷಲಿಸ್ಟನ್ನು ಕರೆಸಿ ಮಾತಾಡ್ಸೋಣ ನಾವು. ಖಂಡಿತ. ಸೊ ಹಾಗಾಗಿ ಕಲ್ಚರ್ ವೈಸ್ ನೋಡಿದ್ರು ಕೂಡ ನಾವು ಹೌದು, ಈವನ್ ಫುಡ್ ಹ್ಯಾಬಿಟ್ಸ್ ಆಲ್ಸೋ. ಕಂಬೋಡಿಯದವ್ರು ಜಾಸ್ತಿ ತರಕಾರಿ ತಿಂತಾರೆ, ಫ್ರೆಶ್ ತರಕಾರಿ ತಿಂತಾರೆ. ಆಮೇಲೆ ಅವರ ಕರಿ ಎಲ್ಲ ಕೋಕೋನಟ್ ಬೇಸ್ಡ್, ಓಕೆ, ಕೋಕೋನಟ್ ಗ್ರೇವಿ. ನಾವಿಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಎಸ್ಪೆಷಲಿ ನಮ್ಮ ಏರಿಯಾದಲ್ಲಿ ನಾವು ಏನು ಯೂಸ್ ಮಾಡ್ತಿದ್ದೀವಿ ಅದೇ ಥರ. ಸೊ ಈವನ್ ಕೆಲವೆಲ್ಲ ನಾವು ನಮ್ಮ ಮಂಗಳೂರು ಸೈಡಲ್ಲಿ ನಾವು ತಿಂಡಿಗಳನ್ನು ಮಾಡ್ತೀವಿ, ಅದೆಲ್ಲ ಸಿಗತ್ತೆ ಕಂಬೋಡಿಯಾದಲ್ಲಿ. ನಮ್ಮ ಮಂಗಳೂರು ಬನ್ಸ್ ಮಾಡ್ತಾರೆ ಅಲ್ಲಿ. ಆಮೇಲೆ ನಾವಿಲ್ಲಿ ಕೊಟ್ಟಿಗೆ ಅಂತ ಹೇಳ್ತೀವಿ, ಹಲಸಿನ ಹಣ್ಣಿನ ಕೊಟ್ಟಿಗೆ, ಆ ಥರ ಎಲ್ಲ ಅದಿದೆ ಅಲ್ಲಿ ಕಂಬೋಡಿಯಾದಲ್ಲಿ ಮಾಡ್ತಾರೆ. ಸಿಮಿಲರ್ ಬಾಳೆ ಎಲೆ ಯೂಸ್ ಮಾಡಿ ಸ್ಟೀಮ್ ಮಾಡಿ. ಸೊ there are lots of similarities between India and Cambodia, especially South India and Cambodia, I would say. ಓಕೆ. ಈ ಎಲ್ಲ ಸಿಮಿಲಾರಿಟಿ ನೋಡಿದಾಗ ಇಂಡಿಯನ್ಸ್ ಯಾಕೆ ನಿಮ್ಮ ಪ್ರಕಾರ ಅಲ್ಲಿಗೆ ಜಾಸ್ತಿ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತದೆ? ನಾವು ಯಾಕೋ ಇಂಡಿಯನ್ ಗವರ್ಮೆಂಟ್ ಟು ಗವರ್ಮೆಂಟ್ we have very good relationship between Cambodian government and Indian government. Diplomatic relationship is very good. ಇಂಡಿಯನ್ಸ್ ಹೋಗ್ತಾರೆ ಅಲ್ಲಿಗೆ, ಜಾಸ್ತಿ ಟೂರಿಸ್ಟ್ಗಳು ಹೋಗ್ತಾ ಇಲ್ಲ ಯಾಕೋ. ಈಗಿನ ಕಾಲದಲ್ಲಿ ಈಗ ನೋಡಿದರೆ ಕಂಬೋಡಿಯಾದ ಬಗ್ಗೆ ಜಾಸ್ತಿ ನಾಲೆಜ್ ಇರೋರಿಲ್ಲ ಇಂಡಿಯಾದಲ್ಲಿ. ಈವನ್ ದೋ ಕಂಬೋಡಿಯಾ ಹ್ಯಾಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಹಿಂದೂ ಟೆಂಪಲ್, ಬೀಯಿಂಗ್ ಹಿಂದೂ ಮೆಜಾರಿಟಿ ಕಂಟ್ರಿ, ನಮ್ಮ ಜನಗಳಿಗೆ ಗೊತ್ತಿಲ್ಲ ಅದು. ತಮಿಳ್ನಾಡಿಂದ ಕೆಲವು ಟೂರಿಸ್ಟ್ಗಳು ಬರ್ತಾರೆ ಜಾಸ್ತಿ, ಯಾಕಂದರೆ ಅವ್ರಿಗೇನು ಪಲ್ಲವ ಡೈನೆಸ್ಟಿ, ಚೋಳ ಡೈನೆಸ್ಟಿ ಜೊತೆ ಸಂಬಂಧ ಇದೆ, ಕಂಬೋಡಿಯಾದ ರಾಜರ ಜೊತೆ ಇತ್ತು ಮೊದಲು. ಸೊ ಅದರ ನಾಲೆಜ್ ಇದೆ ತಮಿಳಿಯನ್ಸಿಗೆ. ಬಟ್ ಟೂರಿಸಮ್ ಜಾಸ್ತಿ ಪ್ರಮೋಟ್ ಆಗಲಿಲ್ಲ ಕಂಬೋಡಿಯಾದ ಬಗ್ಗೆ ಇಂಡಿಯಾದಲ್ಲಿ, ಅದರಿಂದಾಗಿ ಹೋಗ್ತಾ ಇಲ್ಲ. ಬಿಸ್ನೆಸ್ ವೈಸ್ ಹೇಳಬೇಕಾದ್ರೂ ವಿ ಇಂಡಿಯನ್ಸ್ ನೆವರ್ ಎಕ್ಸ್ಪ್ಲೋರ್ಡ್ ಕಂಬೋಡಿಯನ್ ಮಾರ್ಕೆಟ್. ನಮ್ಮದು FMCG ಪ್ರಾಡಕ್ಟ್ಸ್ ಡಿಸ್ಟ್ರಿಬ್ಯೂಷನ್ ಇದೆ ಅಲ್ಲಿ, ಆಮೇಲೆ ಫಾರ್ಮಾಸ್ಯೂಟಿಕಲ್ ಡಿಸ್ಟ್ರಿಬ್ಯೂಷನ್ ಇದೆ. ಇಂಡಿಯಾ ಈಸ್ ಒನ್ ಆಫ್ ದಿ ಮೇಜರ್ ಫಾರ್ಮಾಸ್ಯೂಟಿಕಲ್ ಸಪ್ಲೈಯರ್ ಇನ್ ದಿ ಮಾರ್ಕೆಟ್. ವಿ ಡಾಮಿನೇಟ್ ದಿ ಮಾರ್ಕೆಟ್. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ತುಕ್ಸ್, ಅಂದರೆ ರಿಕ್ಷಾಗಳು, ಬಜಾಜ್ ಇದೆ, TVS ಇದೆ, ಆಮೇಲೆ ಅತುಲ್ ಇದೆ. ಇವಾಗ ರಾಯಲ್ ಎನ್ಫೀಲ್ಡ್ ಶೋರೂಮ್ ಸ್ಟಾರ್ಟ್ ಮಾಡಿದೆ 2-3 ಕಡೆ. ಸೊ ಸ್ಲೋಲಿ ಇಂಡಿಯನ್ ಕಂಪನೀಸ್ ಆರ್ ಗೆಟಿಂಗ್ ಇನ್ ಟು ಕಂಬೋಡಿಯನ್ ಮಾರ್ಕೆಟ್. ಯಾಕೋ ಎಕ್ಸ್ಪ್ಲೋರ್ ಮಾಡಲಿಲ್ಲ ಇಷ್ಟರವರೆಗೆ. ಇಂಡಿಯನ್ ಟೂರಿಸ್ಟ್ಗಳು ಎಕ್ಸ್ಪ್ಲೋರ್ ಮಾಡಲಿಲ್ಲ, ಕಂಪನಿಗಳು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಲಿಲ್ಲ ಕಂಬೋಡಿಯಲ್ಲಿ. ಸೊ ಈ ಟೂರಿಸ್ಟ್ ವಿಚಾರಕ್ಕೆ ಬರೋದಾದರೆ, ಟೂರಿಸಮ್ಸ್ ಅಲ್ಲಿ ಯಾವ ಥರ ಇದೆ ಮತ್ತು ಏನೆಲ್ಲ ಪ್ಲೇಸಸ್ ಇದೆ ಅದ್ರ ಬಗ್ಗೆ ಹೇಳ್ಬೋದು? ಯಾಕಂದರೆ ಎಷ್ಟೋ ಜನ ಇವಾಗ ನಾವು ಹೇಳಿದ್ಮೇಲೆ ಪ್ಲ್ಯಾನ್ ಮಾಡ್ತಾ ಇರ್ಬೋದು ಕಾಂಬೋಡಿಯಾಕ್ಕೆ ಹೋಗ್ಬೇಕು. ಸೊ ಅಲ್ಲಿ ಏನೆಲ್ಲ ಇದೆ ಅಂತ ನೋಡಿ. ಒಂದು ವಿಷಯ ಹೇಳ್ತೀನಿ, ಕಾಂಬೋಡಿಯಾದಲ್ಲಿ ಎಲ್ಲನೂ ಇದೆ. ನಿಮಗೆ ಹಿಸ್ಟ್ರಿ ಇದೆ. ಹಿಸ್ಟ್ರಿ ಅಂದರೆ ನಿಮಗೆ ಅದ್ಭುತವಾದ ದೇವಸ್ಥಾನಗಳು. ಅಂಕೋರ್ ವಾಟ್, ಇಟ್ ಟೇಕ್ಸ್ ನಿಯರ್ಲಿ 3 days ಟು ವಿಸಿಟ್ ಅಂಕೋರ್ ವಾಟ್. ಯು ನೀಡ್ 3 days just to visit Angkor Wat, to study about Angkor Wat. ಆಮೇಲೆ ಅಂಕೋರ್ ವಾಟ್ ಪಕ್ಕ ಒಂದು ಲೇಕ್ ಇದೆ, ತೊನ್ಲೆ ಸಾಪ್ ಲೇಕ್ ಅಂತ. ಇಟ್ಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಸೌತ್ ಏಷ್ಯಾ. ಅದೊಂದು ಅದ್ಭುತ. ಆಮೇಲೆ ನಿಮಗೆ ಬೀಚಸ್ ಇದೆ ಕಂಬೋಡಿಯಾದಲ್ಲಿ, ಅದ್ಭುತವಾದ ಸುಂದರವಾದ ಬೀಚ್ಗಳಿದ್ದಾವೆ, ಐಲ್ಯಾಂಡ್ಗಳಿದ್ದಾವೆ. ಆಮೇಲೆ ಮೆಕಾಂಗ್ ರಿವರ್, ಆ ಮೆಕಾಂಗ್ ರಿವರೇ ಅದನ್ನು ನೋಡೋದೇ ಒಂದು ಭಾಗ್ಯ ಅನ್ಬೋದು. ಅದರಲ್ಲಿ ನಿಮಗೆ ಫ್ರೆಶ್ ವಾಟರ್ ಡಾಲ್ಫಿನ್ಸ್ ಇದೆ. ಈ ಥರ ಹಿಲ್ ಸ್ಟೇಷನ್ಗಳಿದ್ದಾವೆ, ರತ್ನಗಿರಿ ಅಂತ, ಆಮೇಲೆ ಮಂಡೋಲ್ಕಿರಿ ಅಂತ ಹಿಲ್ ಸ್ಟೇಷನ್ಸ್ ಸಿಮಿಲರ್ ಟು ಅವರ್ ಕೂರ್ಗ್. ಸೊ ಈ ಥರ ಸುಮಾರು ಪ್ಲೇಸಸ್ಗಳಿವೆ ಕಂಬೋಡಿಯಾದಲ್ಲಿ.
ಇವಾಗ ಇಂಡಿಯನ್ಸ್ ಜಾಸ್ತಿ ನಾವು ಥೈಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಕರೆಕ್ಟ್. ನೆಕ್ಸ್ಟು ನಾವು ವಿಯೆಟ್ನಾಮ್ಗೆ ಹೋಗ್ತಾ ಇದ್ದೀವಿ. ಥೈಲ್ಯಾಂಡ್ ಗೆಟ್ಸ್ ಮೋರ್ ದೆನ್ 2.5 million Indian tourists every year. Vietnam is aiming for 1 million Indian tourists. Cambodia hardly gets around 40,000 Indian tourists. We don't know whether they are tourists or they are coming for business visit or something else. So, uh, Indians badly need an alternative destination that can be Cambodia. ಓಕೆ. Yeah. ಸೊ ಹಾಗೆ ಅಲ್ಲಿಗೆ ಬರಬೇಕು ಅಂತ ಹೇಳಿದ್ರು ತುಂಬ ಏನು ಖರ್ಚಾಗಲ್ಲ ಅಂತ ಅನ್ನಿಸ್ತದೆ ನನ್ನ ಪ್ರಕಾರ. ಹಾಂ, ಖರ್ಚೇನು ಜಾಸ್ತಿ ಇಲ್ಲ. ನಮಗೆ ಇಲ್ಲಿಂದ ಇವಾಗ ಫಾರ್ಚುನೇಟ್ಲಿ ವಿ ಹ್ಯಾವ್ ಡೈರೆಕ್ಟ್ ಫ್ಲೈಟ್ ಫ್ರಮ್ ನ್ಯೂ ಡೆಲ್ಲಿ ಆ್ಯಂಡ್ ಕೋಲ್ಕತ್ತಾ. ಇಂಡಿಗೋ ಸ್ಟಾರ್ಟ್ ಮಾಡಿದೆ, ಕಂಬೋಡಿಯಾ ಏರ್ವೇಸಿಂದ ಫ್ಲೈಟ್ ಇದೆ ನ್ಯೂ ಡೆಲ್ಲಿಗೆ. ಬಟ್ ನಾವು ಯೂಶ್ವಲಿ ವೆನ್ ವಿ ಆರ್ ಟ್ರಾವೆಲಿಂಗ್ ಫ್ರಮ್ ಅದರ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ ವಿ ವಿ ಫ್ಲೈ ವಯ ಥೈಲ್ಯಾಂಡ್ ಅಥವಾ ಮಲೇಷ್ಯಾ ಆರ್ ಸಿಂಗಾಪುರ್. So AirAsia gives very cheap flight ticket. Around ಒಂದು 15,000 to 16,000 rupees one way. ಮತ್ತು ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಇಸ್ ಸಿಮಿಲರ್ ಟು ಅವರ್ ಕಂಟ್ರಿ. ಇಟ್ಸ್ ನಾಟ್ ಎಕ್ಸ್ಪೆನ್ಸಿವ್ ಎಟ್ ಆಲ್. ಓಕೆ. Traveling, it's very easy to travel inside Cambodia. We have public transport, very good, luxurious public transport, I would say. ಆಮೇಲೆ ಟ್ಯಾಕ್ಸಿನೂ ಇದೆ. ಕಂಟ್ರಿ ಈಸ್ ವೆರಿ ಸೇಫ್. ಈವನ್ ನೀವೊಂದು ಬೆಳಿಗ್ಗೆ ರಾತ್ರಿ 3 ಗಂಟೆಗೆ 2 ಗಂಟೆಗೆ ವಿ ಹ್ಯಾವ್ ಫಿಮೇಲ್ ತುಕ್ ಡ್ರೈವರ್ಸ್. ಅವರು ಪ್ಯಾಸೆಂಜರ್ಸನ್ನು ರಾತ್ರಿ 2 ಗಂಟೆಗೆ 3 ಗಂಟೆಗೆ ಹಳ್ಳಿಗೆ ಕರ್ಕೊಂಡು ಹೋಗ್ತಾರೆ ಅವರು. ಆ ಥರ ಫಿಮೇಲ್ ತುಕ್ ಡ್ರೈವರ್ಸ್. ಸೊ ಕಂಟ್ರಿ ಈಸ್ ವೆರಿ ಸೇಫ್. ಭಯ ಪಡೋ ಅಗತ್ಯನೇ ಇಲ್ಲ. ಯಾರು ನಿಮ್ಮನ್ನು ಏನೂ ಮಾಡೋದಿಲ್ಲ. ಇಟ್ಸ್ ವೆರಿ ಸೇಫ್, ವೆರಿ ಸೆಕ್ಯೂರ್ಡ್, ಅ ಬ್ಯೂಟಿಫುಲ್ ಕಂಟ್ರಿ. ಓಕೆ. ಸೊ ಅಲ್ಲಿಯ ಪೀಪಲ್ ಬಗ್ಗೆ ಹೇಳ್ಬೋದಾ? ಅಂದರೆ ಅಲ್ಲಿಯ ಜನರು ಯಾವ ಥರ ಇರ್ತಾರೆ? ಪೀಪಲ್ ಆರ್ ವೆರಿ ಫ್ರೆಂಡ್ಲಿ. ಐ ಲವ್ ದೆಮ್. ನನಗೆ ಕಂಬೋಡಿಯಾಕ್ಕೆ ಹೋದಾಗ ಐ ನೆವರ್ ಫೆಲ್ಟ್ ಲೈಕ್ ಐ ಆಮ್ ಅ ಫಾರಿನರ್. ಇಟ್ಸ್ ಬೀನ್ ಮೋರ್ ದೆನ್ 6 years. ನೆವರ್ ಫೆಲ್ಟ್ ಲೈಕ್ ಐ ಆಮ್ ಅ ಫಾರಿನರ್. ಯಾವಾಗಲೂ ಜನಗಳು ಎಷ್ಟು ಫ್ರೆಂಡ್ಲಿ ಇದ್ದಾರೆ ಅಂದರೆ, ನಾವು ಇಂಡಿಯಾದಲ್ಲಿ ನಾವು ಯಾವ ಥರ ಅತಿಥಿ ದೇವೋಭವ ಅಂತೀವಿ, ದೇ ಹ್ಯಾವ್ ಸಿಮಿಲರ್ ಕಾನ್ಸೆಪ್ಟ್. ಓಕೆ, ದಟ್ಸ್ ಅ ಗ್ರೇಟ್. ಸೊ ಹಾಗೆ ಕಾಂಬೋಡಿಯಾ ಅಂತ ಬಂದಾಗ ಅಲ್ಲಿ ಬೇರೆ ಬೇರೆ ಈಗ ಕ್ಯಾಶ್ಯೂ ಆಗಿರ್ಬೋದು ಅಥವಾ ಟರ್ಮರಿಕ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಇದನ್ನು ಬೆಳೀತಾರೆ. ಸೊ ಅದ್ರ ಬಗ್ಗೆ ಹೇಳ್ಬೋದು. ಓಕೆ, now we are getting into business topic. Exactly. Yeah, it's very very interesting. ಇವಾಗ ನಾವು ಇಂಡಿಯಾದಲ್ಲಿ ವಿ ಪ್ರೊಸೆಸ್ ಕ್ಯಾಶ್ಯೂ. ವಿ ಆರ್ maybe we are third largest cashew processors in the world. Vietnam being number 1 or number 2, maybe we are second or third. Cambodia is the second largest cashew grower in the world. Okay. They grow more than 1 million metric ton cashew every year, raw cashew. But they don't process it inside the country much. 95% of cashew goes to Cambodian cashew goes to Vietnam. ಯಾಕಂದರೆ ವಿಯೆಟ್ನಾಮ್ ಜೊತೆ ಲ್ಯಾಂಡ್ ಬಾರ್ಡರ್ ಇದೆ. ವಿಯೆಟ್ನಾಮಿ ಟ್ರಕ್ಸ್ ಕ್ಯಾನ್ ಕಮ್ ಇನ್ಸೈಡ್ Cambodia around 80 kilometers. They can procure fresh raw cashew. So Vietnam is dominating the cashew industry ಅಲ್ಲಿ ಕಂಬೋಡಿಯಾದಲ್ಲಿ. ಸೊ ಇಂಡಿಯಾದಲ್ಲಿ ಇಷ್ಟೊಂದು ಕ್ಯಾಶ್ಯೂ ಪ್ರೊಸೆಸಿಂಗ್ ಯೂನಿಟ್ಸ್ ಇದ್ದರೂ, ನಾನು ಹೇಳಿದ್ನಲ್ಲ ಫಸ್ಟಿಗೆ, ವಿ ನೆವರ್ ಎಕ್ಸ್ಪ್ಲೋರ್ಡ್ ಕಂಬೋಡಿಯನ್ ಕ್ಯಾಶ್ಯೂ. ಇವಾಗ ನಾವು ಆಫ್ರಿಕಾದಿಂದ ತರಿಸ್ತಾ ಇದ್ದೀವಿ, ಐವರಿ ಕೋಸ್ಟ್, ಬೆನಿನ್, ಮುಂತಾದ ಮೊಜಾಂಬಿಕ್, ಆ ಥರ ಮಲ್ಟಿಪಲ್ ಕಂಟ್ರೀಸಿಂದ. ಇವಾಗ ಆ ಕಂಟ್ರೀಸಲ್ಲಿ ಯಾವ ಥರ ಕಾನೂನು ಬರ್ತಾ ಇದೆ ಅಂದರೆ, ದೇ ಆರ್ ಕಮಿಂಗ್ ಅಪ್ ವಿತ್ ದ ನ್ಯೂ ರೂಲ್ ದ್ಯಾಟ್ ದೇರ್ ಕ್ಯಾಶ್ಯೂ ಶುಡ್ ಬಿ ಪ್ರೊಸೆಸ್ ಇನ್ಸೈಡ್ ದೇರ್ ಕಂಟ್ರಿ. ಆ ಥರ ರೂಲ್ಸ್ ಬರ್ತಾ ಇದೆ. ಸೊ ಯು ನೀಡ್ ಒನ್ ಆಲ್ಟರ್ನೇಟಿವ್ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಅದಕ್ಕೆ ನಾವಿವಾಗಲೇ ಕಂಬೋಡಿಯಾನ ಎಕ್ಸ್ಪ್ಲೋರ್ ಮಾಡಬೇಕು.
ಕಂಬೋಡಿಯನ್ ಕ್ಯಾಶು ಇಲ್ಲಿಗೆ ಬರಬೇಕಾದ್ರೆ 25 ಡೇಸ್ ಸಾಕು. 15 to 25 ಡೇಸ್ ಇಟ್ಕೊಳ್ಳಿ ನೀವು. ಆ, ನೀವು ಆಫ್ರಿಕಾದಿಂದ ತರಿಸೋದಾದರೆ ನಿಮಗೆ 40 to 45 ಡೇಸ್ ಬೇಕು. ಸೊ ಯು ಆರ್ ಸೇವಿಂಗ್ ಅರೌಂಡ್ 20 ಡೇಸ್ ಟೈಮ್ ವೆನ್ ಯು ಆರ್ ಬೈಯಿಂಗ್ ಕಂಬೋಡಿಯನ್ ಕ್ಯಾಶು. ಓಕೆ. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಕಂಬೋಡಿಯನ್ ಕ್ಯಾಶು ಇಟ್ಸ್ ಕನ್ಸಿಡರ್ಡ್ ಆ್ಯಸ್ ಒನ್ ಆಫ್ ದಿ ಪ್ರೀಮಿಯಂ ಕ್ವಾಲಿಟಿ ಕ್ಯಾಶು. ಅದರಲ್ಲೊಂದು ಗ್ರೇಡ್ ಇದೆ M23 ಅಂತ. ಅದು ಸೈಜ್ ದೊಡ್ಡದಿದೆ ಕ್ಯಾಶ್ಯೂದು. ಇಟ್ಸ್ ಜ್ಯೂಸಿ ಆ್ಯಂಡ್ ವೆರಿ ವೈಟ್, ಪ್ರೀಮಿಯಂ ಕ್ವಾಲಿಟಿ ಕ್ಯಾಶು. ನಾನಿಲ್ಲಿ ತುಂಬ ಕ್ಯಾಶ್ಯೂ ಪ್ರೊಸೆಸಿಂಗ್ ಯೂನಿಟ್ಸ್ ಓನರ್ ಜೊತೆ ಮಾತಾಡ್ತಾ ಇದ್ದೀನಿ. ಇವಾಗ ಅದೇ ಮಿಷನಲ್ಲಿದ್ದೀನಿ ನಾನು, ದ್ಯಾಟ್ ವಿ ಹ್ಯಾವ್ ಟು ಗೆಟ್ ಕಂಬೋಡಿಯನ್ ರಾ ಕ್ಯಾಶ್ಯೂ ಟು ಇಂಡಿಯಾ ಅಂತ. ಸೊ ಮಾತಾಡ್ಬೇಕಾದ್ರೆ ಅವರು ಒಂದು ಕೇಳ್ತಾರೆ, ಸೂರ್ಯ ಜನಗಳು ನಟ್ ಕೌಂಟ್ ಕೇಳ್ತಾರೆ ಕ್ಯಾಶ್ಯೂನಲ್ಲಿ. ಕಂಬೋಡಿಯನ್ ಕ್ಯಾಶ್ಯೂ ಅಲ್ಲಿ ನಟ್ ಕೌಂಟ್ ಎಷ್ಟು ಬರುತ್ತೆ ಅಂತ. ನಾನು ಹೇಳ್ತೀನಿ, ಸರ್ ನಟ್ ಕೌಂಟು 1 kg ಬಿಟ್ವೀನ್ 105 to 115, 105ರಿಂದ 115. ನಾರ್ಮಲಿ ಇಂಡಿಯನ್ಸ್ ಪ್ರಿಫರ್ ಮಾಡೋದು ಒಂದು 160ರಿಂದ 180 ನಟ್ ಕೌಂಟ್ ಬರೋ ಕ್ಯಾಶ್ಯೂನ. ಇಂಡಿಯಾದಲ್ಲಿ ಇವಾಗ ಏನಾಗ್ತಾ ಇದೆ ಅಂದರೆ, ನಮ್ಮಲ್ಲಿ ಅಪ್ಪರ್ ಮಿಡಿಲ್ ಕ್ಲಾಸ್ ಗ್ರೋತ್ ಜಾಸ್ತಿ ಇದೆ, ಜನಗಳ ಹತ್ರ ದುಡ್ಡಿದೆ, ಜನಗಳಿಗೆ ಯಾವಾಗಲೂ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ಸ್ ಬೇಕಾಗತ್ತೆ. ಸೊ ಯು ಕ್ಯಾನ್ ಗಿವ್ ಕಂಬೋಡಿಯನ್ ಕ್ಯಾಶ್ಯೂ ಆ್ಯಸ್ ಒನ್ ಆಫ್ ದಿ ಪ್ರೀಮಿಯಂ ಕ್ವಾಲಿಟಿ ಕ್ಯಾಶ್ಯೂ ಟು ದಿ ಪೀಪಲ್. ನಾನೇನು ಅವರಿಗೆ ಫೋರ್ಸ್ ಮಾಡ್ತಾ ಇಲ್ಲ, ನೀವು 1000 ಟನ್ಸ್ ತನ್ನಿ, 2000 ಟನ್ಸ್ ತನ್ನಿ. ಅಟ್ಲೀಸ್ಟ್ ಒಂದು 100 ಟನ್ಸ್ ತರಿಸಿ ಪ್ರೊಸೆಸ್ ಮಾಡಿಬಿಟ್ಟು ಅದನ್ನು ಪ್ರೀಮಿಯಂ ಕ್ವಾಲಿಟಿ ಕ್ಯಾಶ್ಯೂ ಅಂತ ಮಾರ್ಕೆಟ್ ಮಾಡಿ ನೀವು. ನಾಟ್ ಜಸ್ಟ್ ಈವನ್ ಇನ್ ಇಂಡಿಯಾ, ಈವನ್ ನೀವು ಗಲ್ಫ್ ಕಂಟ್ರೀಸಲ್ಲಿ ನಿಮ್ಮ ಪ್ರಮೋಟ್ ಮಾಡ್ಬೋದು. ನಟ್ ಕೌಂಟ್ ಎಲ್ಲರೂ ನಟ್ ಕೌಂಟ್ ನೋಡೋದಿಲ್ಲ. ಕೆಲವರಿಗೆ ಅದರ ಟೆಕ್ಸ್ಚರ್ ಬೇಕಾಗತ್ತೆ, ಕೆಲವರಿಗೆ ಅದರ ಕಲರ್ ನೋಡಿ ತಗೊಳ್ತಾರೆ, ಕೆಲವರು ಅದರ ಸೈಜ್ ನೋಡಿ ತಗೊಳ್ತಾರೆ. ಸೊ ಕಂಬೋಡಿಯನ್ ಕ್ಯಾಶ್ಯೂ ಸ್ಟ್ಯಾಂಡ್ಸ್ ಅಂದರೆ ತುಂಬ ಮೇಲಿನ ಪೊಸಿಷನಲ್ಲಿದೆ ಅದು, ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಇವಾಗ ಅನ್ಫಾರ್ಚುನೇಟ್ಲಿ ಏನಾಗ್ತಾ ಇದೆ ಅಂದರೆ, ವಿಯೆಟ್ನಾಮೀಸ್ ಬೈ ದಿಸ್ ಕ್ಯಾಶ್ಯೂಸ್ ಆ್ಯಂಡ್ ದೇ ಪ್ರೊಸೆಸ್ ಇಟ್, ದೇ ಮಿಕ್ಸ್ ಇಟ್ ವಿತ್ ಆಫ್ರಿಕನ್ ಕ್ಯಾಶ್ಯೂ. ಸೊ ಆ ಥರ ಆಗ್ತಾಯಿದೆ. ಸೊ ನಮಗೇನು ಆಗಬೇಕು ಅಂದರೆ, ಒಂದು ಮಾರ್ಕೆಟಿಗೆ ಒಂದು ಪ್ರೀಮಿಯಂ ಪ್ರಾಡಕ್ಟನ್ನು ಬಿಡುಗಡೆ ಮಾಡಬೇಕಾಗತ್ತೆ. ಬಹುಶಃ ಅಲ್ಲೊಂದು ಹ್ಯೂಜ್ ಗ್ಯಾಪ್ ಇದೆ, ಅಂದರೆ ಒಂದು ಹ್ಯೂಜ್ ಅಪಾರ್ಚುನಿಟಿ ಇದೆ. ಹ್ಯೂಜ್ ಆಪರ್ಚುನಿಟಿ ಇದೆ ನಮಗೆ ಇಂಡಿಯನ್ಸಿಗೆ. ನಾವು ಯಾಕೋ ಅದನ್ನು ವಿ ಹ್ಯಾವ್ ಟು ಟ್ಯಾಪ್ ಇಟ್. ಯಾ, ಎಕ್ಸಾಕ್ಟ್ಲಿ. ಸೊ ಅದೇ ರೀತಿ ಟರ್ಮರಿಕ್ ಇನ್ನೊಂದು ನೀವು ಕೇಳಿದ್ರಿ, ಟರ್ಮರಿಕ್ಕು ಆ ಥರನೇ. ನಾನು ಕೆಲವು ಸ್ಯಾಂಪಲ್ ತಂದಿದ್ದೀನಿ ಈ ಸರ್ತಿ ಬರಬೇಕಾದ್ರೆ. ಟರ್ಮರಿಕ್, ಕಂಬೋಡಿಯನ್ ಟರ್ಮರಿಕಲ್ಲಿ ನಾವೀಗ ಕ್ಯುರ್ಕ್ಯುಮಿನ್ ಕಂಟೆಂಟ್ ಮೇಲೆ ಟರ್ಮರಿಕನ್ನು ನಾವು ಮೆಜರ್ ಮಾಡೋದು. ಇಂಡಿಯಾದಲ್ಲಿ ನಮಗೆ ಭಾರತದಲ್ಲಿ ಅಂದರೆ ಮೇಘಾಲಯದಲ್ಲಿ ಟರ್ಮರಿಕ್ ಬೆಳೀತಾರೆ, ಅರೌಂಡ್ 4.5% ಕ್ಯುರ್ಕ್ಯುಮಿನ್ ಕಂಟೆಂಟ್ ಇದೆ ಅಂತ ಹೇಳ್ತಾರೆ ಅದರಲ್ಲಿ. ಕಂಬೋಡಿಯನ್ ಟರ್ಮರಿಕಲ್ಲಿ ನಿಮಗೆ ಅರಿಶಿಣದಲ್ಲಿ ನಿಮಗೆ ಒಂದು ಮಿನಿಮಮ್ ಒಂದು 6 to 8% ಕ್ಯುರ್ಕ್ಯುಮಿನ್ ಕಂಟೆಂಟ್ ಇದೆ ಅದರಲ್ಲಿ. ಹ್ಯೂಜ್, ಹಾಂ, ಹೈ ಕ್ವಾಲಿಟಿ ಟರ್ಮರಿಕ್. ಆಮೇಲೆ ಇನ್ನೊಂದು ಪೆಪ್ಪರ್, ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ವರ್ಲ್ಡ್ಸ್ ದ ಬೆಸ್ಟ್ ಪೆಪ್ಪರ್ ಈಸ್ ಕಂಬೋಡಿಯನ್ ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್. ಅದರಲ್ಲಿ ಅದು ಯಾಕೆ ಅಂದರೆ, ಬಿಕಾಸ್ ಆಫ್ ಸಾಯಿಲ್. ಇಟ್ಸ್ ವೆರಿ ಫರ್ಟೈಲ್ ಕಂಬೋಡಿಯನ್ ಸಾಯಿಲ್. ನೀವು ಏನೇ ಅಲ್ಲಿ ಎಸೆದ್ರೂ ಅದು ಗ್ರೋ ಆಗುತ್ತೆ ಅಲ್ಲಿ ಅಗತ್ಯನೇ ಇಲ್ಲ. ನೀವು ಏನೇ ರಾಸಾಯನಿಕ ಬಳಸೋ ಅಗತ್ಯ ಇಲ್ಲ, ಏನೂ ಇಲ್ಲ. ವೆರಿ ಫರ್ಟೈಲ್ ಸಾಯಿಲ್ ದೇ ಹ್ಯಾವ್. ಸೊ ಅಗ್ರಿಕಲ್ಚರ್ ಬಗ್ಗೆ ಹೇಳ್ಬೋದಾ ಅಲ್ಲಿ ಸ್ವಲ್ಪ? ಹಾಂ, ಅಗ್ರಿಕಲ್ಚರ್ ಕಂಬೋಡಿಯಾದಲ್ಲಿ ಅಂದರೆ ನಾನು ಇವಾಗಲೇ ಹೇಳಿದೆ, ಕ್ಯಾಶ್ಯೂ ದೇ ಆರ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಗ್ರೋವರ್ ಇನ್ ದಿ ವರ್ಲ್ಡ್. ಯಾರಾದರೂ ಕ್ಯಾಶ್ಯೂ ಬೈಯರ್ಸ್ ಇದ್ದರೆ ಡೈರೆಕ್ಟ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅವರು. ಓಕೆ, ನೀವು ನನ್ನ ನಂಬರ್ ಕೊಡಿ, ದೇ ಕ್ಯಾನ್ ಕಾಂಟ್ಯಾಕ್ಟ್ ಮೀ ಎನಿ ಟೈಮ್. ಇನ್ನೊಂದು ಟರ್ಮರಿಕ್ ಇದೆ, ಯಾರಾದರೂ ಬಂದು ಅದರಲ್ಲಿ ಅಲ್ಲಿ ಅಗ್ರಿಕಲ್ಚರ್ ಫಾರ್ಮಿಂಗ್ ಮಾಡಬೇಕು ಅಂದರೆ ಲ್ಯಾಂಡ್ ತಗೋಬೋದು ಲೀಸಲ್ಲಿ. ಸೊ ಅದಕ್ಕೂ ಆಪರ್ಚುನಿಟಿ ಇದೆ. ಇಡೀ ದೇಶದಲ್ಲಿ ಇರೋದು 17 ಮಿಲಿಯನ್ ಪಾಪ್ಯುಲೇಷನ್. ಲ್ಯಾಂಡ್ ನಿಮಗೆ ಒಂದು ಥೌಸಂಡ್ಸ್ ಆಫ್ ಹೆಕ್ಟೇರ್ಸ್ ಲ್ಯಾಂಡ್ ಸಿಗುತ್ತೆ ನಿಮಗೆ, ಲೀಸಲ್ಲಿ ಸಿಗುತ್ತೆ. ಓಕೆ. ಆಮೇಲೆ ವೆರಿ ಫರ್ಟೈಲ್ ಲ್ಯಾಂಡ್. ಕೇರಳದ ಒಂದು ಕಂಪನಿ ಒಂದು 1000 ಹೆಕ್ಟೇರ್ಸ್ ಲ್ಯಾಂಡಲ್ಲಿ ಟರ್ಮರಿಕ್ ಬೆಳೀತಾ ಇದ್ದಾರೆ. ಅದರಲ್ಲಿ ಒಂದು ಕಳೆದ 10 ವರ್ಷದಿಂದ ಮಾಡ್ತಿದ್ದಾರೆ. ಇನ್ನೊಂದು ರಾಜಸ್ಥಾನಿ ಕಂಪನಿ ನನ್ನ ಪರಿಚಯದವರೇ, ಅವ್ರದ್ದು 6000 ಹೆಕ್ಟೇರ್ಸ್ ಕ್ಯಾಶ್ಯೂ ಪ್ಲಾಂಟೇಶನ್ ಇದೆ.
6,000 ಹೆಕ್ಟೇರ್ಸ್. ಸೊ ನಿಮಗೆ ಲ್ಯಾಂಡ್ ಸಿಗತ್ತೆ ಫಾರ್ಮಿಂಗಿಗೆ, ಏನೂ ಪ್ರಾಬ್ಲಮ್ ಇಲ್ಲ. ಲೇಬರ್ ಕಾಸ್ಟ್ ಈಸ್ ಸಿಮಿಲರ್ ಟು ಇಂಡಿಯನ್. ಓಕೆ. ವೆರಿ ಸ್ಕಿಲ್ಡ್ ವರ್ಕರ್ಸ್ ಇದ್ದಾರೆ ಅಲ್ಲಿ, ಸಿಗ್ತಾರೆ. ಸೊ ಯು ಡೋಂಟ್ ಹ್ಯಾವ್ ಎನಿ ಇಶ್ಯೂ ದೇರ್. ಈವನ್ ಲಾಜಿಸ್ಟಿಕ್ಸ್ ಆಲ್ಸೋ, ಲೈಕ್ ನಾವು ಆಸ್ ಐ ಸೈಡ್, ಕಂಬೋಡಿಯಾ ಈಸ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ. ರೋಡ್ ಕನೆಕ್ಟಿವಿಟಿ ಎಲ್ಲ ಕಡೆನೂ ಇದೆ ಇವಾಗ. ತುಂಬ ಆಪರ್ಚುನಿಟಿ ಇದೆ. ಆಮೇಲೆ ರೈಸ್, ಕಂಬೋಡಿಯನ್ ಜಾಸ್ಮಿನ್ ರೈಸ್. ನಾವು ಥಾಯ್ ಜಾಸ್ಮಿನ್ ರೈಸ್ ಅಂತ ವಿ ನೋ Yeah. ದಟ್ ಥಾಯ್ ಜಾಸ್ಮಿನ್ ರೈಸ್, ಬಟ್ ಕಂಬೋಡಿಯನ್ ರೈಸ್ ನಿಮಗೆ ಪ್ರತಿ ವರ್ಷವೂ ವರ್ಲ್ಡ್ಸ್ ದ ಬೆಸ್ಟ್ ರೈಸ್ ಅಂತ ಅವಾರ್ಡ್ ಸಿಗ್ತಾ ಇದೆ ಕಂಬೋಡಿಯನ್. ಅದು ಪ್ರೊಸೆಸ್ ಜಾಸ್ತಿ ಆಗೋದು ಥಾಯ್ಲ್ಯಾಂಡಿಗೆ ಹೋಗಿ ಆಗ್ತಿತ್ತು. ಸೊ ಥಾಯ್ ಜಾಸ್ಮಿನ್ ರೈಸ್ ಅಂತ ಮಾರ್ಕೆಟಿಗೆ ಬರ್ತಿತ್ತು. ಸೊ ಕಂಬೋಡಿಯಾದಲ್ಲಿ ನಿಮಗೆ ಮ್ಯಾಂಗೋ ಗ್ರೋ ಆಗುತ್ತೆ. ಅಲ್ಲಿ ಮ್ಯಾಂಗೋ ಇದೆ. ಯು ಕ್ಯಾನ್ ಸೆಟಪ್ ಅ ಮ್ಯಾಂಗೋ, ಡ್ರೈ ಮ್ಯಾಂಗೋ ಪ್ರೊಸೆಸಿಂಗ್ ಫ್ಯಾಕ್ಟ್ರಿ, ಮ್ಯಾಂಗೋ ಪಲ್ಪ್ ಫ್ಯಾಕ್ಟ್ರಿ. ಪೈನಾಪಲ್ ಇದೆ, ದುರೈನ್ ಇದೆ, ರೈಸ್ ಇದೆ, ಕ್ಯಾಶು ಇದೆ, ಟರ್ಮರಿಕ್ ಇದೆ, ಎಲ್ಲನೂ ಮಾಡ್ಬೋದು ಅಲ್ಲಿ. ಆಲ್ಸೋ ವೆಜಿಟೇಬಲ್ಸಿಗೂ ಫ್ರೆಶ್ ವೆಜಿಟೇಬಲ್ಸ್, ಯು ಕ್ಯಾನ್ ಗ್ರೋ ಫ್ರೆಶ್ ವೆಜಿಟೇಬಲ್ಸ್. ಅದು ಇನ್ನೊಂದು ಆಪರ್ಚುನಿಟಿ. ಇವಾಗ ನೋಡಿ, ನಾವಿಲ್ಲಿ ಬೆಂಗಳೂರಿಂದ ನಾವು ಸುಮಾರು ಜನ ತರಕಾರಿ ಕಳಿಸ್ತಾರೆ ದುಬೈಗೆ ಫ್ಲೈಟಲ್ಲಿ. ಕರೆಕ್ಟ್. ಅದೇ ಬಿಸ್ನೆಸ್ ಕಂಬೋಡಿಯಾದಲ್ಲಿ ಮಾಡ್ಬೋದು. ದೇ ಹ್ಯಾವ್ ಡೈರೆಕ್ಟ್ ಕನೆಕ್ಟಿವಿಟಿ ಟು ಸಿಂಗಪೂರ್, ಡೈರೆಕ್ಟ್ ಫ್ಲೈಟ್ಸ್. ಕಂಬೋಡಿಯಾ ಕ್ಯಾನ್ ಬಿಕಮ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಂಬೋಡಿಯಾ ಕ್ಯಾನ್ ಬಿಕಮ್ ಫುಡ್ ಬಾಸ್ಕೆಟ್ ಫಾರ್ ಸಿಂಗಪೂರ್. ನೀವು ನಮ್ಮ ಭಾರತದಿಂದ ಯಂಗ್ ಎಂಟರ್ಪ್ರಿನರ್ಸ್ ಶುಡ್ ಕಮ್ ಟು ಕಂಬೋಡಿಯಾ ಆ್ಯಂಡ್ ಎಕ್ಸ್ಪ್ಲೋರ್ ದಿ ಅಪರ್ಚುನಿಟಿ ದೇರ್.